ಕಮ್ಯುನಿಸ್ಟ್ ಕಾಂಗ್ರೆಸ್ಸಿಗರ ದರ್ಬಾರಿನಲ್ಲಿ ಎತ್ತಸಾಗುತ್ತಿದೆ ಕೇರಳ. ಪ್ರತಿದಿನ ಸರಾಸರಿ 100 ಡ್ರಗ್ಸ್ ಪ್ರಕರಣ ದಾಖಲು. ನಶೆ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನದ್ದಾಗಿದೆ. ಆದರೆ ದಿನದಿಂದ ದಿನಕ್ಕೆ ಕಡಿಮೆಯಾಗಬೇಕಾಗಿದ್ದ ಡ್ರಗ್ಸ್ ಪ್ರಕರಣಗಳು ಹೆಚ್ಚುತ್ತಲೇ ಇದೆ. ಒಂದು ಕಾಲದಲ್ಲಿ ಪಂಜಾಬ್ ರಾಜ್ಯ ಉಡ್ತಾ ಪಂಜಾಬ್ ಎಂದಲೇ ಕುಖ್ಯಾತಿ ಪಡೆದಿತ್ತು. ಈಗ ಅದರ ಸ್ಥಾನವನ್ನ ಕೇರಳ ರಾಜ್ಯ ತುಂಬುತ್ತಿದೆಯಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಇದು ಊಹಾಪೋಹದ ಸುದ್ದಿಯಲ್ಲ, ಅಂಕಿ ಅಂಶಗಳೇ ಇದನ್ನ ಸಾಬೀತುಪಡಿಸ್ತಾ ಇದೆ. ಇದೊಂದು ಘಟನೆ ನಮ್ಮ ಕಣ್ಣುಗಳನ್ನ ತೇವ ಮಾಡಿಸದೇ ಇರುವುದು. ಕೇರಳದ ಒಬ್ಬ ಅಸಹಾಯಕ ತಾಯಿ ತನ್ನ ಒಬ್ಬನೇ ಮಗನಿಗೆ ಮಾದಕ ದ್ರವ್ಯದ ಚಟ ಬಿಡಿಸಲು ಸಾಧ್ಯವಿದ್ದ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ಲು. ಕೌನ್ಸಿಲಿಂಗ್ ಮಾಡಿಸಿದ್ಲು, ನಶಾಮುಕ್ತಿ ಕೇಂದ್ರಕ್ಕೆ ಕಳುಹಿಸಿದ್ಲು. ಆದರೆ ಯಾವುದೂ ಫಲ ನೀಡಲಿಲ್ಲ. ಬೇಸತ್ತ ತಾಯಿ ಕೊನೆಗೆ ತನ್ನ ಕರುಳಿನ ಕುಡಿಯನ್ನೇ ಪೊಲೀಸರ ವಶಕ್ಕೆ ಒಪ್ಪಿಸಿದಳು. ತನ್ನ ಮಗ ಡ್ರಗ್ಸ್ಗೆ ಬಲಿಯಾಗಿ ಸಾಯುವ ಬದಲು ಜೈಲಿನ ಕತ್ತಲೆ ಕೋಣೆಯಲ್ಲಿ ಜೀವನ ಕಳೆಯಲಿ ಎಂದು ತಾಯಿ ನಿರ್ಧರಿಸಬೇಕಾದ್ರೆ ಡ್ರಗ್ಸ್ ಎಂಬ ನರಕ ಈ ಕುಟುಂಬವನ್ನ ಹೇಗೆಲ್ಲ ಕಾಡಿರಬೇಡ. ಇದು ಕೇವಲ ಒಬ್ಬ ತಾಯಿಯ ಕಥೆಯಲ್ಲ. ಕೇರಳದ ಸಿನಿಮಾ, ಕಿರುತೆರೆ ನಟ ನಟಿಯರು, ಮಿಸಸ್ ಕೇರಳ ವಿಜೇತೆ ಸೇರಿದ ಹಾಗೆ ಸಮಾಜಕ್ಕೆ ಪ್ರಭಾವ ಬೀರುವ ವ್ಯಕ್ತಿಗಳು ಕೂಡ ನಶೆ ಹಿಂದೆ ಬಿದ್ದಿದ್ದು ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚಿನ ಸಮಯದಲ್ಲಿ ದೇವರ ನಾಡು ಮತ್ತು ಸುಶಿಕ್ಷಿತರ ನಾಡು ಎಂದು ಕರೆಸಿಕೊಳ್ಳುವ ಕೇರಳದ ಒಂದು ಇಡೀ ಪೀಳಿಗೆಯೇ ಇಂದು ಡ್ರಗ್ಸ್ ಎಂಬ ಹೆಸರಿನಲ್ಲಿ ಮುಳುಗೇಳುತ್ತಾ ಇದೆ. ವರದಿಗಳ ಪ್ರಕಾರ ಇಲ್ಲಿ 10 ವರ್ಷದ ಒಳಗಿನ ಮಕ್ಕಳು ಕೂಡ MDMA-ನಂತಹ ಅಪಾಯಕಾರಿ ಸಿಂಥೆಟಿಕ್ಸ್ ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಕೇರಳದ ಡ್ರಗ್ಸ್ ಅಂಕಿಅಂಶಗಳು ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಕೇರಳದಲ್ಲಿ ದಿನವೊಂದಕ್ಕೆ ಸರಿಸುಮಾರು 100 ಪ್ರಕರಣಗಳು ದಾಖಲಾಗ್ತಾ ಇದೆ. ಕಳೆದ ಕೇವಲ 4 ವರ್ಷಗಳಲ್ಲಿ 87,000ಕ್ಕಿಂತ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದ್ದು 130% ಏರಿಕೆಯಾಗಿದೆ. 100% ಸಾಕ್ಷರತೆ ಇರುವಂತಹ ಕೇರಳದಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ 78 ಪ್ರಕರಣಗಳಿವೆ. ಇದು ಕೇರಳವನ್ನ ದೇಶದ ಡ್ರಗ್ ಕ್ಯಾಪಿಟಲ್ ಮಾಡ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜು ವಿದ್ಯಾರ್ಥಿಗಳಿಗೆ, ಸಿನಿಮಾ ನಟ ನಟಿಯರಿಗೆ ಈಗ ಡ್ರಗ್ಸ್ ಸುಲಭವಾಗಿ ದಕ್ತಾ ಇದೆ. ಡ್ರಗ್ ದಂಧೆ ಈಗ ಸಂಪೂರ್ಣವಾಗಿ ಡಿಜಿಟಲ್ ಮತ್ತು ಹೈಟೆಕ್ ಆಗಿದೆ. ಡ್ರಗ್ ಕಳ್ಳ ಸಾಗಾಣಿಕೆದಾರರು ಕೋಡ್ ವರ್ಡ್ಗಳ ಮೂಲಕ ವ್ಯವಹರಿಸುತ್ತಾರೆ. ಸಾಂಪ್ರದಾಯಿಕ ಮಾದಕ ದ್ರವ್ಯಗಳ ಸ್ಥಾನವನ್ನ ಈಗ MDMA ಆಕ್ರಮಿಸಿದೆ. ಡಾರ್ಕ್ ವೆಬ್ ಮೂಲಕ ಆನ್ಲೈನ್ನಲ್ಲಿ ಆರ್ಡರ್ ಮಾಡಲಾಗ್ತದೆ ಮತ್ತು ಕ್ರಿಪ್ಟೋ ಕರೆನ್ಸಿಯಲ್ಲಿ ಪಾವತಿ ನಡೆಯುತ್ತದೆ. ಹೀಗಾಗಿ ಇಂತಹ ಡ್ರಗ್ ಪ್ರಕರಣಗಳನ್ನು ಭೇದಿಸುವುದು ಕೂಡ ಪೊಲೀಸರಿಗೆ ಕಷ್ಟ ಸಾಧ್ಯ. ಆದಿಶಂಕರಾಚಾರ್ಯರ ಪವಿತ್ರ ಭೂಮಿ ಡ್ರಗ್ ದಂಧೆಗೆ ನಲುಗಿ ಹೋಗ್ತಾ ಇರೋದು ಅತ್ಯಂತ ಬೇಸರದ ಸಂಗತಿ. ಕೇರಳ ಸರ್ಕಾರ ಇನ್ನಾದರೂ ಡ್ರಗ್ ದಂಧೆಯನ್ನ ಮಟ್ಟ ಹಾಕಲು ಕ್ರಮ ಕೈಗೊಳ್ಳಲಿ.